ದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಜಯತ್ಯಜೋಖಂಡಗುಣೋರುಮण्डलः ತದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತಾ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತಾ ರಾಮಾವತಾರೋ ಹರಿರೀಶಚಂದ್ರಮಾಃ ಜಯತ್ಯಸಂಖ್ಯೋರುಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ತತಃ ಸನಾದ್ಯಶ್ಚ ಮರೀಚಿಮುಖ್ಯಾಃ ದೇವಾಶ್ಚ ಸರ್ವೇ ಕ್ರಮಶಃ ಪ್ರಸೂತಾಃ ತತೋ ಅಸುರಾದ್ಯಾಃ ಋಷಯೋ ಮುನಯಃ ಮನುಷ್ಯಾಃ ಜಗದ್ವಿಚಿತ್ರಂಚ ವಿರಿಂಚತೋಃ ಉಕ್ತಕ್ರಮಾತ್ ಪೂರ್ವಭವಶ್ಚ ಯೋ ಯಃ ಶ್ರೇಷ್ಠಃ ಸ ಸಹ ಆಸಾಹಿ ಆಸುರಕಾನ್ ಋತೆ ಚ ಪೂರ್ವಸ್ತು ಪಶ್ಚಾತ್ ಪುನರೇವ ಜಾತೋ ನ ಶ್ರೇಷ್ಠತಾಮೇತಿ ಕಥಂಚಿದಸ್ಯ ಉಕ್ತಕ್ರಮಾತ್ ಪೂರ್ವಭವಶ್ಚ ಯಃ ಯಃ ಶ್ರೇಷ್ಠಃ ಉಕ್ತಕ್ರಮಾತ್ ಪೂರ್ವಭವಃ ಚ ಯಃ ಯಃ ಶ್ರೇಷ್ಠಃ ಸಹ ಸಹ ಯಃ ಯಃ ಸಹ ಸಹ ಹಿ ಆಸುರಕಾನ್ ಋತೆ ಚ ಆಸುರಕಾನ್ ಋತೆ ಚ ಪೂರ್ವಃ ತು ಪಶ್ಚಾತ್ ಪುನಃ ಏವ ಜಾತಃ ಪೂರ್ವಃ ತು ಪಶ್ಚಾತ್ ಪುನಃ ಏವ ಜಾತಃ ನ ಅಶ್ರೇಷ್ಠತಾಂ ಏತಿ ಕಥಂಚಿತ್ ಅಸ್ಯ ಉಕ್ತಕ್ರಮ ಇಷ್ಟೊತ್ತೇನು ಹೇಳಿದರು ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಅದರಲ್ಲಿ ಯಾರ್ಯಾರು ಮೊದಲು ಆಮೇಲೆ ಎಲ್ಲ ಕ್ರಮ ಹೇಳ್ತಾ ಬಂದರು ಇದು ಯಾತಕ್ಕೆ ಇಷ್ಟೆಲ್ಲ ಹೇಳಿದ್ದು ಅಂದರೆ ಉಕ್ತಕ್ರಮ ಈ ಕ್ರಮದಲ್ಲಿ ಏನು ಹೇಳಿದ್ದೇವೆ ಯಹ ಯಹ ಪೂರ್ವಭವ ಯಾರ್ಯಾರು ಮೊದಲು ಹುಟ್ಟಿದರೋ ಸಹ ಸಹ ಅವರವರು ಶ್ರೇಷ್ಠ ಅವರು ಶ್ರೇಷ್ಠರು ವೆರಿ ಇಂಪಾರ್ಟೆಂಟ್ ಇದು ಅಂದರೆ ಈ ಹುಟ್ಟು ತಾರತಮ್ಯವನ್ನು ತೋರಿಸ್ತಕ್ಕಂಥ ಹುಟ್ಟು ಅಂತ ಅರ್ಥ ಇದೆ ಈ ಬ್ರಹ್ಮದೇವರು ಮಾಡ್ತಕ್ಕಂಥ ಬ್ರಹ್ಮಾಂಡದ ಒಳಗಿನ ಸೃಷ್ಟಿ ತಾರತಮ್ಯವನ್ನು ತಿಳಿಸ್ಕೊಡ್ತಕ್ಕಂಥ ಸೃಷ್ಟಿ ಸರಿಯಾಗಿ ಜ್ಞಾಪಕ ಇಟ್ಕೊಂಡಿದ್ರೆ ಇದು ಸೀನಿಯಾರಿಟಿ ಹಾಗೆ ಅಂತ ಗೊತ್ತಾಗುತ್ತೆ ಪೂರ್ವಭವಶ್ಚ ಯೋ ಯಹ ಶ್ರೇಷ್ಠ ಸಹ ಸಹ ಯಹ ಯಹ ಪೂರ್ವಭವ ಸಹ ಸಹ ಶ್ರೇಷ್ಠ ಯಾರ ಪೂರ್ವಭವ ಮೊದಲು ಹುಟ್ಟಿದವರು ಭವ ಅಂದರೆ ಹುಟ್ಟು ಮೊದಲು ಹುಟ್ಟಿದವರು ಯಾರು ಅವರವರು ಶ್ರೇಷ್ಠರು ಆದರೆ ಒಂದು ಮಧ್ಯೆ ಹಸುರು ಹುಟ್ಟುಬಿಟ್ಟಿದ್ದಾರೆ ಮಧ್ಯೆ ಅದಕ್ಕೆ ಆಸುರಕಾನ್ ಋತೇಜ ಅವ್ರನ್ನ ಬಿಟ್ಟು ಅಂತ ಹಸುರನ್ನು ಬಿಟ್ಟು ಮೊದಲು ಹುಟ್ಟಿದವರು ಶ್ರೇಷ್ಠ ಆಮೇಲೆ ಹುಟ್ಟಿದವರು ಅವರಿಗಿಂತ ಕಡಿಮೆ ಆಮೇಲೆ ಅವರಿಗಿಂತ ಹುಟ್ಟಿದ್ರೆ ಆಮೇಲೆ ಇನ್ನೂ ಕಡಿಮೆ ಮೊದಲು ಹುಟ್ಟಿದವರು ಜಾಸ್ತಿ ಈ ಕ್ರಮದಲ್ಲಿ ತಿಳ್ಕೊಂಡ್ಬಿಟ್ರೆ ತಾರತಮ್ಯ ಜ್ಞಾಪಕವಾದ ಇದು ಹುಟ್ಟಿನ ತಾರತಮ್ಯ ವೆರಿ ಇಂಪಾರ್ಟೆಂಟ್ ತಾರತಮ್ಯ ಅನೇಕ ವಿಧವಾದ ಗುಣ ತಾರತಮ್ಯ ಕಕ್ಷಾ ತಾರತಮ್ಯ ಎಷ್ಟೋ ಇದೆ ಇದು ಜನ್ಮ ತಾರತಮ್ಯ ಇದೆ ಆಮೇಲೆ ಅವರಲ್ಲಿ ಶ್ರೇಷ್ಠ ಬಟ್ ಹಸುರ ಮಧ್ಯೆ ಹುಟ್ಟಿದ್ರೆ ಶ್ರೇಷ್ಠ ಬರೋದು ತೆಗೆದುಬಿಡ್ಬೇಕಾದ್ರೆ ಗೊತ್ತಾಯ್ತಾ ಪಾಸ್ ಆದಲ್ಲಿ ಫೇಲ್ ಆದಲ್ಲಿ ಇಷ್ಟೇ ಬೇರೆ ಆ ದೃಷ್ಟಿಯಿಂದ ಅವ್ರಿಗೆ ಗುಂಪಿ ಸೇರೋದಿಲ್ಲ ಆದ್ದರಿಂದ ಇವ್ರು ಯಾವ ಕ್ಲಾಸ್ ಅಂತ ಕೇಳಬಾರ್ದು ಫೇಲ್ ಆದ್ರೆ ಯಾವ ಕ್ಲಾಸಿಗೆ ಬರ್ತಾರೆ ಗುಣಾಸ್ತು ಕಾಲ ಪೂರ್ವಸ್ತು ಪಶ್ಚಾತ್ ಪುನರೇವ ಜಾತಃ ಎಷ್ಟು ಇಂಪಾರ್ಟೆಂಟ್ ಇದೆಲ್ಲ ಆಚಾರ್ಯ ಹೇಳಿದವು ಯಾರಿಗೂ ಗೊತ್ತಾಗ್ತಿದ್ದಿಲ್ಲ ಪೂರ್ವಸ್ತು ಪಶ್ಚಾತ್ ಪುನರೇವ ಜಾತಃ ಇಲ್ಲಿ ಮೊದಲು ಹುಟ್ಟಿದವನು ಮುಂದೆ ಯಾವಾಗಲಾದ್ರು ಆಮೇಲೆ ಹುಟ್ಟಿದರೆ ನಾ ಶ್ರೇಷ್ಠತಾಮೇತಿ ತಾರತಮ್ಯ ಕಾರಣ ಅಲ್ಲ ಅದು ಅರ್ಥ ಆಯ್ತಾ ಉದಾಹರಣೆಗೆ ಭೀಮಸೇನ ದೇವರು ವಾಯುದೇವರು ಧರ್ಮರಾಜ ಯಮದೇವರು ಅರ್ಜುನ ಇಂದ್ರದೇವರು ವಾಯುದೇವರಿಗಿಂತ ಯಮದೇವರು ಭಾರಿ ಕಡಿಮೆ ಆದರೆ ಮೊದಲು ಹುಟ್ಟಿದ್ದ್ಯಾರು ಧರ್ಮರಾಜ ಆಮೇಲೆ ಹುಟ್ಟಿದ ಭೀಮಸೇನ ತಾರತಮ್ಯ ಅಲ್ಲ ಇದು ತಾರತಮ್ಯ ತಗೊಳ್ಬಾರ್ದಿದ್ರೆ ಯಾವುದಕ್ಕಿದು ಇಲ್ಲಿ ಅವತಾರದಲ್ಲಿ ಅಷ್ಟೇ ಹೊರತು ಮೂಲದಲ್ಲಲ್ಲ ಇದು ಮೂಲದಲ್ಲೂ ಈ ಕ್ರಮ ಇದೆಯಲ್ಲ ಇಲ್ಲಿ ಮಾತ್ರ ತಾರತಮ್ಯವನ್ನು ತೋರಿಸ್ತಾ ಇದೆ ಹೇಳಿದ್ನಲ್ಲ ಅಪಾಯಿಂಟಿಂಗ್ ರಿಪೋರ್ಟಿಂಗ್ ಸೀನಿಯಾರಿಟಿ ಬೇರೆ ಗೊತ್ತಾಯ್ತಾ ಅವ್ರು ಡೆಪ್ಯುಟೇಷನ್ ಹೋಗ್ಬಿಟ್ಟಿರ್ತಾರೆ ವಾಪಸ್ ಬರ್ತಾರೆ ಅವ್ರು ಜೂನಿಯರ್ ಆಗೋದಿಲ್ಲ ಅವನು ಏನಾಗ್ತಾನೆ ಮತ್ತೆ ಸೀನಿಯರ್ ಆಗಿ ಇವನೇ ಮಾಡ್ತೀವಿ ಹೊಸ ಬಂದರೆ ನಾನು ಮೊದಲೇ ಬಂದಿದ್ದರೆ ನಿನ್ನೆ ಬಂದು ನಾನೇ ಇದ್ದೀರೋ ಅಂತ ಹೇಳ್ತಾ ಗೊತ್ತಾಯ್ತಾ ಅಂದರೆ ಅವ್ರು ಸ್ವಲ್ಪ ದಿವಸ ಇಲ್ಲ ಅವನಿಗೆ ಅವ್ರು ಏನಾಗಲಿಲ್ಲ ಆದರೆ ಸೀನಿಯಾರಿಟಿ ಎಫೆಕ್ಟ್ ಆಗಲಿಲ್ಲ ಆ ರೀತಿ ಯಾರು ಡೆಪ್ಯುಟೇಷನ್ ಹೋಗೋದೇ ಇಲ್ಲ ಗೊತ್ತಾಯ್ತಿಲ್ಲ ಸೀನಿಯಾರಿಟಿ ಎಫೆಕ್ಟ್ ಆದ ಸೀನಿಯಾರಿಟಿ ಸ್ಯಾಲ್ರಿ ಯಾವುದೂ ಏನಾಗೋದಿಲ್ಲ ಡಿಸ್ಟರ್ಬ್ ಆಗೋದಿಲ್ಲ ಇನ್ನು ಅಡಿಷನಲ್ ಸಿಗುತ್ತೆ ಅವ್ರಿಗೆ ಜಾಸ್ತಿಯಾಗಿ ಮೈನಸ್ ಆಗೋದಿಲ್ಲ ಆದ್ದರಿಂದ ಇವೆಲ್ಲ ಶಾಸ್ತ್ರ ನೋಡೋದೇ ಇವರೆಲ್ಲ ಮಾಡ್ಕೊಂಡಿರೋದು ಮೊದಲು ಹುಟ್ಟಿದವರು ಶ್ರೇಷ್ಠ ಆಮೇಲೆ ಹುಟ್ಟಿದವರಲ್ಲ ಫಸ್ಟ್ ಡೇ ಬಂದ ರಿಪೋರ್ಟ್ ಮಾಡ್ಕೊಂಡು ಮುಗಿದು ನೆಕ್ಸ್ಟ್ ಡೇ ಲೇಟಾಗಿ ಬಂದ ರಿಪೋರ್ಟ್ ಮಾಡ್ಕೊಂಡು ಅದು ಕೌಂಟ್ ಆಗಲ್ಲ. ನೆಕ್ಸ್ಟ್ ಡೇ ಏನಾಯ್ತು ಇವನು ಇಬ್ಬರಲ್ಲೂ ಕೂಡ ಏನಾಯ್ತು ಗೊತ್ತಾ, ಈಗ
ಒಬ್ಬನು ಫೋರ್ನೂನ್ ರಿಪೋರ್ಟ್ ಮಾಡಿ ಆಫ್ಟರ್ನೂನ್ ರಿಪೋರ್ಟ್ ಮಾಡ್ಕೊಂಡ. ಅವಾಗೇನ ಸೀನಿಯಾರಿಟಿಯಲ್ಲಿ ರಫ್ಲಿ ಏನೂ ಗೊತ್ತಾಗಲ್ಲ, ಯಾವುದೋ ಪ್ರಮೋಷನ್ ಇದೆ ಬಂದರೆ ಸಿಕ್ಕಾಕೊಂಡ್ಬಿಡ್ತಾರೆ. ಅವಾಗೇನಾಗುತ್ತೆ, ಇವನೇ ಕೌಂಟ್ ಆಗ್ತಾ. ಅದು ಮರು ದಿವಸ ಮೊದಲೇ ಬಂದೆ ಅದು ಕೌಂಟ್ ಆಗಲ್ಲ. ಫಸ್ಟ್ ರಿಪೋರ್ಟಿಂಗ್ ವೆರಿ ಇಂಪಾರ್ಟೆಂಟ್. ಅದಾಗದೆ ಹೋದರೆ ದಿವಸ ಬದಲು ಕೂತ್ರೂ ಉಪಯೋಗ ಇಲ್ಲ. ಮತ್ತು ನಾನು ದುರ್ಗದಲ್ಲಿ ಲೆಕ್ಚರರ್ ಆಗಿದ್ದಾಗ ಇಬ್ಬರು ಪ್ರಿನ್ಸಿಪಾಲಿಗೆ ಗಲಾಟೆ. ಮತ್ತು ನಾನು ಪ್ರಿನ್ಸಿಪಾಲ್ ಇಬ್ಬರು ಗಲಾಟೆ. ಅದಕ್ಕೇನು ಮಾಡ್ತಿದ್ರು ಗೊತ್ತು, ಮೊದಲು ಪ್ರಿನ್ಸಿಪಾಲ್ ಅವತ್ತು ಯಾರು ಮೊದಲು ಬರ್ತಾರೋ ಕುತ್ಕೊಂಡು ಸೀಟಲ್ಲಿ ಅಳ್ಳಾಡ್ತಿದ್ರು, ಕುತ್ಕೊಂಡ್ಬಿಡ್ತಾರೆ ಪಾಪ. ಅದು ನೆಕ್ಸ್ಟ್ ಇನ್ನೂ ಮೊದಲು ಬರ್ತಿದ್ದು ಅಷ್ಟೇ. ಇದೇ ಗಲಾಟೆ ಒಂದು 5-6 ತಿಂಗಳು ನಡೀತೀಗಾರೆ, ಗೊತ್ತಾಯ್ತಾ. ಕೊನೆಗೆ ಒಬ್ಬರು ಟ್ರಾನ್ಸ್ಫರ್ ಮಾಡಿದ್ರೆ ಸರಿ ಹೋದ. ಅಲ್ಲಿವರೆಗೂ ಹಣೆಬಾರ ಇದ್ದಿದ್ದ. ಅದು ಯಾರು ಗೊತ್ತಿಲ್ಲ, ಗೌರ್ಮೆಂಟ್ ಗೊತ್ತಾ ಸ್ಲೋ ಇದು. ಇವ್ರ ನೆಟ್ರ್ ಬರೋ ತೀರ್ಮಾನ ತಕ್ಷಣ ಕೊಡೋದಿಲ್ಲ. ಗಂಟೆಗೆ ಎಷ್ಟೋ ವರ್ಷಗಟ್ಟಲೆ ಗ್ಯಾಪ್ ಹಾಗೇ ಇರುತ್ತೆ. VC ಪೋಸ್ಟ್ಗಳು ಫಿಲಪ್ ಆಗಲಿ ಕೆಲವು ಸಲ. ಅದು ಅಡ್ವಾಂಟೇಜ್ ಏನು ಮಾಡಿದ್ರು ಮೊದಲು ಬಂದವರು. ನಾನು ಸೀನಿಯರ್ ಇವರು ನಾನು ಬರ್ಕೊಂಡಿದ್ದು, ಇನ್ನೂ ಬರ್ಕೊಂಡಿದ್ದೀನಿ. ಮತ್ತು ಇದು ಕೌಂಟ್ ಆಗೋದಿಲ್ಲ. ಕೊನೆಗೆ ಆಯ್ತಾಗ ನೋಡಿದ್ರು ಆ ತೀರ್ಮಾನ ಬರಲ್ದು ಇಬ್ಬರು ಇದು ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಇಬ್ಬರು ಎಲ್ಲೆಲ್ಲ ಶಾಸ್ತ್ರ ಮುಗಿಸ್ಬಿಟ್ರು ಕತೆ. ಇದು ಏನಾಗಿತ್ತು, ಇದರಿಂದ ಏನಾಗಲಿಲ್ಲ, ಈ ನಿಯಮ ಅನುಸರಿಸಿದ್ರೆ ಪ್ರಸಂಗ ಬರ್ತಿರ್ಲಿಲ್ಲ. ಉಕ್ತ ಕ್ರಮ ಪೂರ್ವಭಾವ ಅಂತ ಇಟ್ಕೊಂಡ್ಬಿಟ್ರೆ ಸಮಸ್ಯೆ ಬರ್ತಿರ್ಲಿಲ್ಲ. ಕೆಲವಕ್ಕೆ ಪ್ರಮೋಷನ್ ಡೇಟ್ ಕೌಂಟ್ ಆಗುತ್ತೆ, ಕೆಲವಕ್ಕೆ ಸರ್ವಿಸ್ ಡೇಟ್ ಕೌಂಟ್ ಆಗುತ್ತೆ, ಗೊತ್ತಾಯ್ತು. ಇಬ್ಬರಲ್ಲಿ ಮತ್ತೆ ಸೀನಿಯರ್ ಅಲ್ಲಿ ಮತ್ತೆ ಡಿಫರೆಂಟ್ ಅದ. ಮೊದಲು ಪ್ರಮೋಷನ್ ಯಾರಿಗೆ ಬಂತು, ಮೊದಲು ಅಪಾಯಿಂಟ್ ಆಗಿದ್ದು ಇವನು, ಪ್ರಮೋಷನ್ ಮೊದಲು ಅವನಿಗೆ ಬಂತು, ಅವ್ನು ಮುಂದೆ ಹೋಗ್ಬಿಟ್ಟು ಅವನಿಗೆ ಇದು ಕೌಂಟ್ ಆಗಲ್ಲ. ಯಾಕಂದ್ರೆ ಇದು ವಿಷಯಲ್ಲಿ ಮೇಲೆ ಹೋಗ್ಬಿಟ್ಟು ಅವನಿಗೆ. ಇವೆಲ್ಲ ಸೂಕ್ಷ್ಮ ವಿಚಾರಗಳೆಲ್ಲ ಬರೋದು ಇದೇ ರೀತಿ. ಇದಂದರೆ ಶಾಸ್ತ್ರ ಓದೋದು ಸುಮ್ಮನೆ ಶಾಸ್ತ್ರ ಓದೋದಲ್ಲ. ಲೌಕಿಕದಲ್ಲಿ ಕಂಪ್ಲೀಟ್ ಏನಾಗುತ್ತೆ ಅದನ್ನು ಅನುಸರಣೆ ಮಾಡ್ತಾರೆ. ಆಗ ಶಾಸ್ತ್ರ ಹಳೆಯೋದು ಒಪ್ಪಲೇಬೇಕಾಗುತ್ತೆ. ಇವರು ಸುಮ್ಮನೆ ಮಾಡಿಕೊಂಡ್ರೆ ಬೆಲೆ ಇರೋದಿಲ್ಲ ಅದಕ್ಕೆ. ಯಾವುದೇ ಒಂದು ಇದಕ್ಕೆ ಫರ್ಮ್ ಫುಟಿಗೆ ಹಿಂದೊಂದು ನೋಡೇ ಮಾಡೋದು ಯಾವಾಗಲೂ ಕೂಡ. ಪೂರ್ವಸ್ತು ಪಶ್ಚಾತ್ ಪುನರೇವ ಜಾತಃ ನ ಅಶ್ರೇಷ್ಠತಾಂ ಏತಿ ಕಥಂಚಿದಶ್ಯ. ಏನು ಮಾಡಿದ್ರು ತಾರತಮ್ಯ ಚೇಂಜ್ ಆಗೋದಿಲ್ಲ. ಕಥಂಚಿತ್ ಅಂತ ಹೇಳಿದ್ರೆ ಏನರ್ಥ, ಏನು ಮಾಡಿದ್ರು ಚೇಂಜ್ ಆಗೋದಿಲ್ಲ. ಇಲ್ಲೇನೇ ತಗೊಳ್ಳಿ, ಕಶ್ಯಪರ ಮಕ್ಕಳು ಮತ್ತೆ ಹುಟ್ಟಿದ್ರಿ, ಗರುಡನೇ ಮತ್ತೆ ಹುಟ್ಟಿದ, ಅಲ್ಲಿಗ ಶೇಷರು ಮತ್ತೆ ಹುಟ್ಟಿದ. ಅದು ಏನಾಗಲಿಲ್ಲ ಅಲ್ಲಿ ತಾರತಮ್ಯ. ಮೊದಲು ಯಾರು ಬೇರೆ ಹುಟ್ಟಿದ್ರು, ಎಷ್ಟು ಜನ ಹುಟ್ಟಿದ್ರು ಆಗಲಿಲ್ಲ. ಅದು ಯಾವುದು ಕೌಂಟ್ ಆಗೋದೇ ಇಲ್ಲ. ಅಲ್ಲಿ ಕೌಂಟ್ ಆಗೋದು ಮೂಲದಲ್ಲಿ ಹುಟ್ಟಿದ್ದು ಮಾತ್ರ ಹೊರತಿದ್ದು ಕೌಂಟ್ ಆಗೋದೇ ಇಲ್ಲ. ಅವತಾರದಲ್ಲಂತೂ ಇನ್ನೂ ಅಲ್ಲೇನೇ ಇನ್ನೊಂದು ಹುಟ್ಟಿದಾಗ ಕೌಂಟ್ ಆಗೋದಿಲ್ಲ ಅಂದಮೇಲೆ ಗರುಡನಿಗೆ ಅವತಾರ ಇಲ್ಲ. ಆದರೆ ಕಶ್ಯಪರ ಮಗನೇ ಹುಡ್ತಾನೆ, ಆ ಅವತಾರ ಇದೆ. ಅದು ಭೂಮಿಯಲ್ಲಿ ಹುಟ್ಟಿದ್ದಲ್ಲ ಅದು, ಆದ್ದರಿಂದ ಯಾವುದಕ್ಕೆ ಕೌಂಟ್ ಆಗಲ್ಲ ಅದು. ಮತ್ತೊಂದು ಹುಟ್ಟಿದ್ರು ಅಂತ ಅವತಾರ ಇಲ್ಲ ಎಂಬ ಮಾತಿಗೆ ಅದು ವಿರೋಧ ಬರಲಿಲ್ಲ. ಅಟ್ ದ ಸೇಮ್ ಟೈಮ್ ಏನಾಗಲಿ ಕಶ್ಯಪಗಿಂತ ಕಡಿಮೆನಾಗಿದ್ರೆ, ಕಶ್ಯಪುರ ತಂದೆ ಗರುಡ ಮಗ ಅಂತ ಹೇಳಿದರೆ ಶೇಷ ಮಗ ಅಂದರೆ ಯಾರು ದೊಡ್ಡವರಾಗಬೇಕಾಗಿದ್ರು ಈಗ ಕಶ್ಯ. ಅದಾಗೋದಿಲ್ಲ, ಯಾಕಂದ್ರೆ ಇದು ಕೌಂಟ್ ಆಗಲ್ಲ. ಇಲ್ಲಿ ವಸ್ತು ಹೋಗೋದಿಲ್ಲ, ಕೃಷ್ಣ ಆಮೇಲೆ ಅವತಾರ ಮಾಡಿದ್ದು, ವಸ್ತು ಹೊಸ ಹೇಳ್ತಾನೆ ಅಲ್ಲ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ತಾರತಮ್ಯ ಕ್ರಮ ಹೇಗೆ ತಿಳ್ಕೋಬೇಕು. ಇಷ್ಟು ಹೇಳಿ ಯಾತಕ್ಕೆ ಚೇಂಜ್ ಆಗುತ್ತೆ ಒಂದಿನ ಪ್ರಶ್ನೆ. ಈಗ ಭೂಮಿಯಲ್ಲಿ ಹುಟ್ಟುತ್ತಾರೆ, ಈಗ ಅಲ್ಲಿ ತಾರತಮ್ಯ ಚೇಂಜ್ ಆಗಿಬಿಡುತ್ತೆ ಎಷ್ಟೋ ಸಲ. ಅಂದರೆ ಇನ್ನೊಂದು ಹುಟ್ಟಿನ ಕ್ರಮ ಮುಗೀತು. ಈಗ ಹುಟ್ಟಿನ ಕ್ರಮ ಮುಗೀತು, ಆದರೆ ಬೇರೆ ಕ್ರಮದಲ್ಲೂ ಕೂಡ ಶ್ರೇಷ್ಠರಾದ್ರೂ ಅಶ್ವತ್ಥಾಮಾಚಾರ್ಯ ಕೇಸೇ ಬಂತು. ಅರ್ಜುನ ಆ್ಯಕ್ಚುಲಿ ಸೋಲ್ಬೇಕು, ಆದರೆ ಸೋಲಿಲ್ಲ, ಇವರೇ ಸೋತ್ಬಿಟ್ಟು. ತಾರತಮ್ಯ ಕೆಟ್ಟೋಯ್ತು. ಯಾತಕ್ಕೆ ಅಂದರೆ ಕೆಲವು ಇನ್ನೂ ವ್ಯತ್ಯಾಸಗಳಿದೆ. ಸೆಕೆಂಡ್ ಏನು ವ್ಯತ್ಯಾಸ ಅಂದರೆ, ಗುಣಾಸ್ತು ಕಾಲಾತ್ ಪಿತೃಮಾತೃ ದೋಷಾತ್ ಸ್ವಕರ್ಮತೋ ವಾ ಅಭಿಭವಂ ಪ್ರಯಾಂತಿ ಲಯೋ ಭವೇತ್ಯುತ್ಕ್ರಮತೋ ಹಿ ತೇಷಾಂ ತಥೋ ಹರಿಹಿ ಪ್ರಳಯೇ ಶ್ರೀ ಸಹಾಯ. ಗುಣಾಸ್ತು ಕಾಲಾತ್, ಭೂಮಿಯೊಳಗೆ ಹುಟ್ಟಿದಾಗ ಕಾಲಾತ್, ಯಾವ ಕಾಲದಲ್ಲಿ ಹುಟ್ಟಿದ್ದಾರೆ ಅನ್ನೋದ್ರ ಮೇಲೆ ಏನಾಗುತ್ತೆ, ಅವ್ರ ಶಕ್ತಿ ಚೇಂಜ್ ಆಗುತ್ತೆ. ಗೊತ್ತಾಯ್ತಾ? ಯಾವ ಕಾಲದಲ್ಲಿ ಹುಟ್ಟಿದ್ರು, ಯಾವ ಕಾಲ ಅಂದ್ರೆ ಏನು. ಕೃತಿಕದಲ್ಲಿ ಹುಟ್ಟಿದ್ದಾರೆ, ಒಬ್ಬರು ದ್ವಾಪರದಲ್ಲಿ ಹುಟ್ಟಿದ್ದಾರೆ. ಅವಾಗ ಏನಾಯ್ತು, ಇಬ್ಬರಿಗೂ ಕೂಡ ವ್ಯತ್ಯಾಸ ಆಯ್ತು. ಯಾಕೆ ಆ ಯುಗದಲ್ಲಿರೋ ಕ್ವಾಲಿಟಿನೇ ಬೇರೆ, ಈ ಯುಗದ ಕ್ವಾಲಿಟಿನೇ ಬೇರೆ. ನಮ್ಮಲ್ಲೇ ಫಸ್ಟ್ ಕ್ಲಾಸ್ ಗೊಬ್ಬರ ಹಾಕಿ ಬೆಳೆಸ್ತಾರೆ, ಬೆಳೆ ಹೇಗೆ ಬರುತ್ತಾಗ ಸುಮ್ಮನೆ ಬೆಳೆಸ್ತಾರೆ, ಏನಾಗತ್ತಾಗದು ಹೌದು ಅದೇ ಸೈಜ್. ಇದು ಸ್ವಲ್ಪ ದೊಡ್ಡ ಸೈಜ್ ಏನು, ಒಳ್ಳೆ ಜಾಗ. ಅದು ಈ ಈಲ್ಡ್ ಬರಲಿಲ್ಲ ಅದಕ್ಕೆ. ಯಾತಕ್ಕೆ ಅಂದರೆ ಸರಿಯಾಗಿ ನೋಡ್ಕೊಂಡಿಲ್ಲ. ಅದಕ್ಕೆ ಮೊದಲು ಕಾಲ, ಯಾವ ಕಾಲದಲ್ಲಿ ಹಾಕಿದ್ರು, ಲೇಟಾಗಿ ಹಾಕಿಬಿಟ್ಟ, ಬಿತ್ತಬೇಕಾದ್ರೆ ಬಿತ್ತಲಿಲ್ಲ. ಎಷ್ಟೊತ್ತು ಹಳ್ಳಿಗಳಿಗೆ ದೊಡ್ಡ ಸಮಸ್ಯೆ ಅದು ಪಾಪ. ಸರಿಯಾದ ಕಾಲ ಮಳೆ ಬರೋದ್ರೆ ಏನು ಮಾಡ್ತಾರೆ, ಕಾಯ್ತಾ ಕೂತಿರ್ತಾರೆ, ಲೇಟಾಗಿ ಬರುತ್ತೆ, ಎಲ್ಲ ಅಪ್ಸೆಟ್ ಆಗೋದು, ಅಂದ್ಕೊಂಡು ಬೆಳೆ ಬರೋದಿಲ್ಲ. ಮೊದಲು ಬಂದರೂ ಕಷ್ಟ, ಆ ಕಾಲದಲ್ಲೂ ಕಷ್ಟ. ಈಗ ಮುಂಗಾರು ಹಿಂಗಾರು ಅಂತ ಕರೀತಾರಲ್ಲ, ಹಿಂಗಾರಿನ ಬೆಳೆ ಮುಂಗಾರಲ್ಲಿ ಬರೋದಿಲ್ಲ, ಮುಂಗಾರು ಹಿಂಗಾರಲ್ಲಿ ಬರೋದಿಲ್ಲ. ಅದಕ್ಕೆ ಬೇಕಾದ ರಿಕ್ವೈರ್ಮೆಂಟೇ ಬೇಕು, ಚಳಿ ಗಿಳಿ ಬೇಕು, ಇದಕ್ಕೆ ಮಳೆ ಬೇಕು. ಇದಕ್ಕೆ ಇವೆಲ್ಲ ಏನಂತ ಕಾಲ. ಇದು ಕಾಲದಿಂದಾಗಿ ಏನಾಗುತ್ತದ, ಹೆಚ್ಚು ಕಡಿಮೆ ಆಗುತ್ತೆ, ಒಂದು ಕಾರಣ. ಇನ್ನೊಂದು ಕಾರಣ ಕಾಲ, ಗುಣಗಳು. ಕಾಲಬಲದಿಂದ ಒಂದು ಪಿತೃಮಾತೃ ದೋಷಾತ್, ಪಿತೃದೋಷ ಮಾತೃದೋಷ. ತಂದೆ ಮಾಡಿದ ತಪ್ಪು ಗೊತ್ತಲ್ಲ, BP ಶುಗರ್ ಎಲ್ಲ ಎಲ್ಲಿಂದ ಬರುತ್ತಿದ್ದ, ತಂದೆ ತಾಯಿಗಳಿಂದ ಬರೋದು. ಹೆರಡಿ ಸಾಮಾನ್ಯವಾಗಿದ್ದು ಎಷ್ಟೇ ಹೇಳಿದ್ರು ಕೂಡ ಸೈನ್ಸ್ನಲ್ಲಿ ಹುಟ್ಟಲ್ಲಿ ಏನೇ ಅಂತ ಹೊಡ್ಕೋತಾರೆ, ತಾವೇ ಒಪ್ತಾರೆ. ಮತ್ತೆ ವಂಶ ಪಾರಂಪರ್ಯ ಬರುತ್ತೆ ಅಂತ ಹೇಳ್ತಾರೆ. ಎಲ್ಲ ಒಂದೇ ಅಂತ ಬಾಯಲ್ಲಿ ಮಾತಾಡೋದು. ಅದೆಲ್ಲ ಎಲ್ಲ ಒಂದೂ ಅಲ್ಲ, ಎಲ್ಲ ಒಂದೇ ಆಗಿದ್ರೆ ಏನಾಗಬೇಕಾಗಿತ್ತು,
ಎಷ್ಟೋ ಸರ್ತಿ ಆಶ್ಚರ್ಯದೇ ಆಶ್ಚರ್ಯ. ಎಷ್ಟೋ ಹೇಳ್ತಾರೆ ತಂದೆ ತಾಯಿ ಕೊಟ್ಟು ದೊಡ್ಡ ಆಸ್ತಿ ಏನಪ್ಪ ಅಂದರೆ ಬಿ ಪಿ ಅಂತ ಹೇಳ್ತಾರೆ. ದೊಡ್ಡ ಇದ್ದರೆ ಆಸ್ತಿಗೆ ಇದೊಂದು ಆಸ್ತಿ ಕೊಟ್ಟು ಹೋಗ್ಬಿಟ್ರು ಅಂತೆ. ಅದು ಆ್ಯಕ್ಚುಲಿ ಬೈತಾರೆ. ಯಾಕೆ ಅವಳೇ ಬರ ಅದಕ್ಕೆ ಶುಚೀರಾಮ್ ಶ್ರೀಮತಾಮ್ಗೆ ಅದೆಲ್ಲ ಅಲ್ಲೂ ಭಾರಿ ಪುಣ್ಯ ಮಾಡಿರ್ಬೇಕು. ಅದು ಕೆಲವರು ಒಳ್ಳೆ ಆರೋಗ್ಯದಲ್ಲಿ ಏನಿರೋದಿಲ್ಲ ಅವರಿಗೆ. ಇಯರ್ ಮಾತ್ರ ಅವ್ರು ಕೆಲವರು ನೋಡಿದ್ದೀನಿ 60 ಇಯರ್ಸ್ ಬಂದರೆ ಹೋಗ್ಬಿಡ್ತಾರೆ. ಗಟ್ಟಿಬಿಟ್ಟಾಗಿರ್ತಾರೆ. ಅವ್ರು ಹೇಳಿರ್ತಾರೆ 60 ಇಯರ್ಸ್ ಎಲ್ಲ ಮನೆ ಇರುತ್ತೆ ನೋಡಿದ್ರೆ ಹೋದ್ರು ಸುದ್ದಿ ಬರೋದು. ಸಾಮಾನ್ಯ 60 ಏಜ್ ಅಂದರೆ ಅದು ಇರೋದೇ ಹಾಗೆ. ಇದನ್ನು ಜೇನ್ಸಲ್ಲಿ ಬಂದಿರೋದೇ ಹಾಗೆ. ಕೆಲವು ಸರ್ತಿ ಏನಾಗುತ್ತೆ ಒಬ್ಬ ರೋಗ ಅದ ರೀತಿ ಬರುತ್ತೆ. ಎಲ್ಲೋ ಅಲ್ಲಿ ಎಕ್ಸೆಪ್ಷನ್ ಬೇರೆ ಇರುತ್ತೆ. ಜೊತೆಗೆ ಒಂದು ಸಲ ಎಲ್ಲರೂ ಇವರೊಬ್ಬರು ದೀರ್ಘಾಯುಷ್ಯ ಆಗ್ಬಿಟ್ಟೋಗ್ಬಿಡುತ್ತೆ ಇದಕ್ಕಿಂತಾಗ. ಅದು ಅವನು ಸ್ಪೆಷಲ್. ಅವರು ಇವರು ಇದೆಲ್ಲ ಮೀರಿ ಬಂದಿರ್ತಾರೆ ನಾವು. ಬಟ್ ರೂಲ್ ಚೇಂಜ್ ಆಗಲ್ಲ. ಅದರಿಂದ ಎಕ್ಸೆಪ್ಷನ್ ಇದೆ ಅಂತೇಳಿ ಏನು ಚೇಂಜ್ ಆಗಲ್ಲ. ರೂಲ್ ಈಸ್ ರೂಲ್. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಪಿತೃದೋಷ ಮಾತೃದೋಷ ಒಬ್ರದ್ದಿದ್ರು ಸಾಕು. ಇಬ್ಬರು ಸೇರಿಬಿಟ್ರೆ ಕೇಳ್ತಾರೆ ತಾಯಿ ಕಡಿತ ತಂದೆ ಕಡೆ ಇಬ್ಬರಿಗೂ ಇತ್ತಾ ಚಾನ್ಸಸ್ ಭಾರಿ ಜಾಸ್ತಿ ಅಂತ ಅರ್ಥ. ಒಬ್ರಿಗೆ ಇವನಿಗಿಲ್ಲ, ಹಿಂದೆ ಯಾರಿಗಿಲ್ಲ, ಇವನಿಗೆ ಬರೋ ಚಾನ್ಸ್ ಕಡಿಮೆ. ಬರಬಾರ್ದು ಅಂತೆಲ್ಲ ಬರ್ಬೋದು, ಚಾನ್ಸ್ ಕಡಿಮೆ. ತಂದೆಗಿತ್ತು ಸ್ವಲ್ಪ ಜಾಸ್ತಿ ಆಯಿತು, ತಾಯಿ ಇನ್ನೂ ಜಾಸ್ತಿ ಆಯಿತು. ಮತ್ತೆ ತಾತಗೂ ಹೋಯ್ತು ಅಲ್ಲಿ ಕೇಳ್ತಾರೆ, ಅಥವಾ ಅವ್ರಿಗೂ ಹೋಯ್ತು ಅಂದ್ರೆ ಕತೆ ಮುಗೀತು. ಅಂದರೆ ಯಾಕೆ ಹೇಳಿದೆ ಅಂದರೆ ಇದೆಲ್ಲ ಹೇಗೆ ವಂಶೋಪಾರ ಬೆಳೀತಾ ಹೋಗೋದು. ಕಡಿಮೆ ಆಗಲ್ಲ, ಜಾಸ್ತಿ ಆಗುತ್ತೋ ಕಡಿಮೆ ಆಗೋದಿಲ್ಲ. ಏನ ಹಾಂ ಹಾಂ ಅದೇ ಅಂತ ಯಾವ ಕಾರಣ ಹೇಳೋಕ್ಕೆ ಬರೋದಿಲ್ಲ. ಅಷ್ಟೇ ಆ ಫ್ಯಾಮಿಲಿ ಕಂಪ್ಲೀಟ್ ಟ್ರೀ ನೋಡಿದ್ರೆ ಹಾಗೆ ಇರುತ್ತೆ. ಅದು ಕೆಲವು ಎಕ್ಸೆಪ್ಷನ್ ಒಬ್ಬರು ಸೇರ್ಕೊಂಡ್ಬಿಟ್ಟಿರ್ತಾರೆ. ಅದ್ರ ಇನ್ನು ಕೆಲವು ಅಲ್ಪಾಯುಷಿಗಳು ದೀರ್ಘಾಯುಷಿಗಳಾಗ್ತಾರೆ. ದೀರ್ಘಾಯುಷ ಅಲ್ಪಾಯುಷಿಗಳು ಕೆಲವರು ಹೇಳ್ತಾರೆ ನೋಡಿ, ಅವ್ರು ಯಾರೇ ಪಾಪ ವೈದ್ಯ ಹೇಳ್ತಾ ನೋಡಿ ನನಗಿಲ್ಲ, ನಮ್ಮ ತಂದೆಗಿಲ್ಲ, ಯಾರ್ಯಾರಿಗೂ ಏನೂ ಇರಲಿಲ್ಲ. ನಮ್ಮನೆ ಭಾರಿ ಚಿಕ್ಕವನು ಆಡ್ತಾರೆ ಹೋಗೇ ಬಿಟ್ಟಾರೆ, ಓಡಾಡ್ತಾರೆ ಹೇಳ್ಕೊಂಡ್ಬಿಟ್ಟು. ನಮಗೆ ಯಾರು ಇರಲೇ ಇಲ್ಲ. ಇದ್ದಿದ್ರೆ ಅಟ್ಲೀಸ್ಟ್ ನಾವು ಸ್ವಲ್ಪ ಯೋಚನೆ ಮಾಡಿರ್ತೀವಿ, ಏನಿರಲಿಲ್ಲ. ಎಕ್ಸೆಪ್ಷನ್ ಅದು. ಇವೆಲ್ಲ ಯೋಚನೆ ಮಾಡಿದ್ದಾರೆ. ಇವೆಲ್ಲದಕ್ಕೂ ರೂಲ್ಗೆ ಒಂದು ಎಕ್ಸೆಪ್ಷನ್ ಇದೆ. ಎಕ್ಸೆಪ್ಷನ್ ಇರೋದಕ್ಕೆ ಏನಂತ ಕರೀತಾರೆ, ರೂಲ್ ಅಂತ ಪ್ರೂವ್ ಆಗುತ್ತೆ. ಎಕ್ಸೆಪ್ಷನ್ಸ್ ಓನ್ಲಿ ಪ್ರೂವ್ ದಿ ರೂಲ್ ಅಂತ ನಿಯಮ. ಇನ್ನೊಂದು ರೂಲ್ ಅದು ಒಂದು ಎಕ್ಸೆಪ್ಷನ್ ಪ್ರೂವ್ ದಿ ರೂಲ್ ಅನ್ನೋದ್ರೆ ಮತ್ತೊಂದು ರೂಲ್ ಮಾಡಿದ್ದಾರೆ. ಅದು ಏನ ಹಾಂ ಹೇಳ್ತೀನಿ. ಯಾವ ದೋಷ ದೇಹದ ದೋಷಗಳು ಮುಖ್ಯ. ಫಿಸಿಕಲ್ಲೇ ಮುಖ್ಯ. ಯಾಕೆಂದರೆ ಮುಂದೆ ಎಕ್ಸಾಂಪಲ್ ಕೊಡ್ತೀವಿ. ಇದು ಎಲ್ಲ ಹೇಳಿದ್ವಿ, ಡಯಾಬಿಟಿಸ್ PB ಎಲ್ಲ ಏನದು BP ಎಲ್ಲ ಫಿಸಿಕಲ್ ತಾನೆ. ಈ ದೋಷ ಬರ ಯಾವ್ದು ಹೌದು. ಯಾಕೆ ಗುಣ ಏನಾಯ್ತು, ಭಾರಿ ಬಲಿಷ್ಠ ಪಾಪ ಅವನು. ಇವರು ರೋಗಿ ಕೂಡ ಅವನು ವೀಕ್ ಆದಾಗ ಅಲ್ಲಿ ಹುಟ್ಟಿದ್ರಿಂದ ಅವ್ರ ಮೇಲೆ ಹುಟ್ಟಿದ್ರೆ ಬರಲಿಲ್ಲ, ರೋಗ ಬಂತು. ಆ ಸ್ಟ್ರೆಂತ್ ಬರಲಿಲ್ಲ. ಆಗ ಒಬ್ಬನ ವ್ಯಕ್ತಿ ನೆಗಡಿ ಕೆಮ್ಮಾದಾಗ ಬರಲ್ಲ, ಆಗಲ್ಲ, ಹೋಗೋರು ಕೈಲಾಗಲ್ಲ ಅಂದ್ಬಿಡ್ತಾರೆ. ಗಟ್ಟಿಬಿಟ್ಟಾಗಿರೋ ಆ ಸಣ್ಣ ಉಪಾಧಿಯಿಂದ ಏನಾಯ್ತು ಅವನಿಗೀಗ, ನೆಗಡಿಗೆ ಬಂದಿದ್ದಕ್ಕೆ ಯಾವುದೋ ಮಿಸ್ ಮಾಡ್ಕೊಬಿಟ್ಟ ಪಾಪ, ಹೋಗಕ್ಕಾಗಲ್ಲ ನನಗೀಗ ಅಂತೇಳಿ. ಆಯ್ತಾ ಇಲ್ಲ, ಕಣ್ಣು ಒಂದೇ ದಿವಸದಿದ್ದು. ಮತ್ತೆ ಅವತ್ತೊಂದು ಸರಿಯಾಗಿದ್ದಿದ್ರೆ ದೊಡ್ಡ ಕೆಲಸ ಆಗ್ತಿತ್ತು. ಅವತ್ತು ಆಗಲಿಲ್ಲ, ಅವ್ರು ಆಗೋ ಸ್ಥಿತಿಯಲ್ಲೇ ಇಲ್ಲ. ಮರುದಿವಸ ಇದು ಓಕೆ, ಏನು ಪ್ರಯೋಜನ ಆಯ್ತು. ಗೊತ್ತಾಯ್ತಾ, ಕಾಲದಿಂದ ಅಫೆಕ್ಟ್ ಆಯ್ತು. ಅವತ್ತಿನ ಕಾಲ ಅಫೆಕ್ಟ್ ಆಯ್ತು. ಆಗಲೇ ಹೇಳಿ ಆಯ್ತಲ್ಲ ನಾನೀಗಾಗಲೇ, ಅವತಾರ ಇಲ್ಲ ಅಂತ. ಅದು ಬೇರೆ, ಈ ಅವತಾರ ಅಲ್ಲ. ಅದು ಶಾಪ ಗೀಪ ಅಲ್ಲ, ಶಾಪನೂ ಇಲ್ಲ. ಅವತಾರ ಬ್ರಹ್ಮದೇವ್ರು ಏನು ಶಾಪ ಆಗಿದ್ರೆ ಅವತಾರ ಇಲ್ಲ ಅಂತೇಳಿ. ಕೆಲವು ಪೋಸ್ಟಿಗೆ ಅವತಾರ ಇಲ್ಲ, ಕೆಲವಕ್ಕಿದೆ ನೇಮ ಅದು ಅಂತ. ಕೆಲವು ಅವತಾರದಲ್ಲಿ ಅವತಾರ ಮಾಡಿ ಸಾಧನೆ ಮಾಡಬೇಕು, ಕೆಲವರು ಮೂಲ ರೂಪದಲ್ಲಿ ಅಷ್ಟೇ ಸಾಧನೆ ಮಾಡೋದು. ವರ ಇತ್ಯಾದಿ ಕೂಡ ಸಾಧನೆ ಮಾಡೋದು. ಮತ್ತೆ ವರ ಕೊಡ್ಬೋದು. ಪುರಾಣದಲ್ಲಿ ಸಾಧನೆ ಗರುಡ ವರ ಯಾರೂ ಕೇಳಿಲ್ಲ. ಅದಕ್ಕೆ ಮಾತ್ರ ಗರುಡ ವರ ಕೊಟ್ಟಿದ್ದ ಕಥೆ ಹೇಳ್ತಾರೆ. ಗರುಡನ ವರದ ಕಥೆನೂ ಬರುತ್ತೆ. ವರ ಕೊಡ್ಬೋದು, ಶಾಪ ಕೊಡುವ, ಅವೆಲ್ಲ ಇದೆ. ಅದು ಸಾಧನೆ. ಮತ್ತೆ ಉಕ್ತ ಕ್ರಮಾತ್ ಪೂರ್ವಸ್ತು ಗುಣಾತ್ ಕಾಲಾತ್ ಪಿತೃದೋಷಾತ್ ಮಾತೃದೋಷಾತ್ ಎರಡು ಸಾಮಾನ್ಯ ಸೇರುತ್ತೆ ಎಂಬ ದೃಷ್ಟಿಯಿಂದ ಆಚಾರ ನೋಡ್ಬೇಕಾದ್ರೆ ಪಿತೃದೋಷಾತ್ ಬಿಡಿಸ್ಬೋದಾಗಿತ್ತು, ಬಿಡಿಸ್ಲಿಲ್ಲ. ಮಾತೃದೋಷಾತ್ ಸೇರಿಸಿದರು. ಇಬ್ರು ಹುಟ್ಟದ ಹೇಗೆ ಅವನು, ಇಬ್ಬರು ಕಾಂಟ್ರಿಬ್ಯೂಷನ್ ಇರೋದ್ರಿಂದ ಇಬ್ಬರು ದೋಷರು ಸೇರುತ್ತೆ ಅಂತ ಅರ್ಥ. ಅಂದರೆ ಪದ ಉಪಯೋಗಿಸ್ಬೇಕಾದ್ರೆ ಎಲ್ಲಿ ಸದ್ಯ ಬಿಡಿಸ್ತಾರೆ ಅಲ್ಲಿ ಕಾರಣ ಇರುತ್ತೆ, ಇಲ್ಲಿ ಸಮಾಸ ಬಿಡಿಸ್ತಾರೆ ಅದೊಂದು ಕಾರಣ ಇರುತ್ತೆ. ಅದಕ್ಕೆ ಅವ್ರು ಏನು ಮಾಡಿದ್ರು ಕೂಡ ಗಮನಾಸನ ಸಂಕಥಾದಿ ಲೀಲ, ಅದು ಎದ್ರು ಕೂತರು ನಿಂತರು ಮಾತಾಡಿ ಇರೋ ಒಂದು ಮೆಸೇಜ್ ಇರುತ್ತೆ ಅದ್ರಲ್ಲಿ. ನಾವು ಅದೇನೇನು ತಿಳ್ಕೊಂಡು ನಾವು ನಮ್ಮ ಆ್ಯಕ್ಟಿವಿಟೀಸ್ ತಪ್ಪ ಅವ್ರು ತಿಳ್ಕೊಬಿಟ್ರೆ ಏನಾಗುತ್ತಾಗ ಹೇಳಿದ್ನಲ್ಲ, ಹಿತ್ತಾಳಿ ಬಂಗಾರದ ವ್ಯಾಲ್ಯೂ ಹಿತ್ತಾಳಿ ಕಟ್ಟಿಬಿಟ್ರೆ, ಹಿತ್ತಾಳಿ ವ್ಯಾಲ್ಯೂ ಬಂಗಾರ ಕಟ್ಟಿಬಿಟ್ರೆ ಎಷ್ಟು ಹಾಳಾಗುತ್ತಲ್ಲ, ಆ ಥರ ಆಗುತ್ತೆ. ದೊಡ್ಡವರು ನಮ್ಮ ರೀತಿ ನೋಡಬಾರ್ದು ಯಾವಾಗ, ಗೊತ್ತಾಯ್ತಾ. ಅವ್ರು ಹೇಳಿದ್ರು ಒಂದು ಕಾರಣ ಇರುತ್ತೆ, ಅಲ್ಲಿ ಹೇಳೋದು ಇಲ್ಲೊಂದು ಕಾರಣ ಇರುತ್ತೆ. ಮತ್ತೆ ನಾವು ಅಲ್ಲಿ ಹೇಳೋದೇ ಇಲ್ಲ, ಎಲ್ಲೊಂದು ಕಡೆ ಎಲ್ಲೋ ಹೇಳ್ಬಿಡ್ತಾರೆ. ಬಿಡ್ಲಕ್ಕೊಂದು ಕಾರಣ ಇದೆ, ಅಲ್ಲೇ ಹೇಳ್ತಾ ಅದಕ್ಕೊಂದು ಕಾರಣ ಇರುತ್ತೆ. ದೊಡ್ಡವ್ರು ಏನು ಮಾಡೋದಿಲ್ಲ, ಯಾವಾಗಲೂ ಕೂಡ ಕಾರಣ ಇಲ್ಲದೆ ಯಾವ ಕೆಲಸನೂ ಮಾಡೋದಿಲ್ಲ. ಕಾರಣ ಇಲ್ಲದೆ ಕೆಲಸ ಮಾಡೋದೆಲ್ಲ ಲೋಯರ್ ಕೇಡರ್ನ. ಗುಣಾಸ್ತು ಕಾಲಾತ್ ಪಿತೃಮಾತೃ ದೋಷಾತ್ ಸಕರ್ಮತೋ ವಾ, ಇದು ಮುಂದೆ 4ನೇದು. ಕಾಲ ಪಿತೃ ಪಿತೃದೋಷ ಮಾತೃದೋಷ ಸಕರ್ಮತ, ತಾವೇ ಮಾಡಿದ ಕರ್ಮ. ತಂದೆ ತಾಯಿ ಫಸ್ಟ್ ಕ್ಲಾಸ್ ಆಗಿದ್ದರು, ಏನೂ ಆಗಿಲ್ಲ, ತಾತಗೂ ಏನಾಗಿಲ್ಲ. ಇವನು TB ಎಲ್ಲ ಬಂತು, BP ಎಲ್ಲ ಬಂತು. ಯಾತಕ್ಕೆ ಅಂದರೆ ಚೈನ್ ಸ್ಮೋಕರ್, ಇವನೇ ಮಾಡಿದ ತಪ್ಪದು. ಕುಡುಕ, ಚೈನ್ ಸ್ಮೋಕರ್. ಈ ಯಾರು ಒಪ್ಕೋಬೇಕೀಗ, ತಾನೇ ಹೇಳ್ಬೇಕೀಗ. ಹಿಂದಿನ ಬೈಯಾಗಿಲ್ಲ, ಅಂದೇ ತಪ್ಪು ಅಂತ ಹೇಳ್ತಾರೆ. ಇವೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಮಗೆ, ಅರ್ಥ ಮಾಡಿಕೊಟ್ರೆ ತಮ್ಮದೇ ಎಕ್ಸ್ಪೀರಿಯನ್ಸ್. ತಿಳಿತಾ.
ಒಬ್ರು ಯಾರೋ ಇದ್ರು, ಹೆಸರಿಗೆ ಹೇಳಲ್ಲ, ಅವ್ರು ಹೇಳಿದರು ನಮ್ಮ ಮನೆಯಲ್ಲೆಲ್ಲ ತಾನೇ ಅಂಥ ಫೇರ್ ಲುಕ್ ಯಾರ್ದು ಇಲ್ಲೇ ಇಲ್ಲ, ಆದರೆ ಅವ್ರು ವೈಷ್ಣವನಾದೆ ಬಿಟ್ಟರೆ ಎಲ್ಲ ಹೇಳ್ತಿದ್ದೆ. ಅವ್ರು ಭಾರಿ ಭಾರಿ ಟೋಟಲಿ ಡಿಫರೆಂಟ್ ಅವ್ರಿಗೆ. ಯಾಕೆಂದ್ರೆ ಮೊದಲು ನಾನು ಹಾಗೆ ಇದ್ದೆ, ಆಮೇಲೆ ಚೇಂಜ್ ಆಗಿಬಿಟ್ಟೆ ಸರ್, ಬಾಡಿ ಇದೇ ಚೇಂಜ್ ಆಗಿರುತ್ತೆ ನನಗೆ ಅಂತ ಹೇಳ್ತಾರೆ. ಒಳ್ಳೆ ಸದಾಚಾರ ಮಾಡಿ ಅದಕ್ಕೆ ಹೇಳ್ತಾರೆ, ಆಚಾರೋ ಹಂತಿ ಅಲಕ್ಷಣಂ. ಯಾವುದೇ ದೇಹದ ದೋಷ ಇದ್ದರೆ ಸದಾಚಾರದ ಪೂರ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಈ ಕೈಲಿ ರೇಖೆಗಳಿರುತ್ತಲ್ಲ, ಯಾವ ರೀತಿ ಒಂದೇ ರೀತಿ ಇರಲ್ಲ, ಚೇಂಜ್ ಆಗ್ತಾ ಹೋಗುತ್ತೆ. ಇವ್ರು ಮಾಡೋ ಕರ್ಮಗಳಿಗೆ ತಕ್ಕಂತೆ ಚೇಂಜ್ ಆಗಿಬಿಡುತ್ತೆ. ಮೊದಲ ರೇಖೆ ಅಲ್ಪಾಯುಷ್ಯದ ರೇಖೆ ಇರುತ್ತೆ, ಒಳ್ಳೆ ಕೆಲಸ ಮಾಡೋದು ಚೇಂಜ್ ಆಗಿಬಿಡುತ್ತೆ ರೇಖೆಗೆ. ಭಾರಿ ಆಶ್ಚರ್ಯ ಅದು. ಫಿಸಿಕಲಿ ಅವೆಲ್ಲ ಚೇಂಜಸ್ ಆಗಲಿಕ್ಕೆ ಶುರುವಾಗುತ್ತೆ. ಸ್ವಕರ್ಮತಃ ತಾನು ಮಾಡಿದ ತಪ್ಪಿನಿಂದ ಏನು ಮಾಡ್ಕೋತಾರೆ, ಒಳ್ಳೆಯವ್ರು ಕೆಲಸ ಕೊಡಿಸಿದ್ರು, ಇವ್ರು ಏನೋ ಮಾಡ್ದ ಡಿಸ್ಮಿಸ್ ಆದ. ಕೆಲಸ ಕೊಡಿಸಿದ್ದು ಅವ್ರ ಸಾಮರ್ಥ್ಯ, ಪಾಪ ಇವ್ರು ಕಳ್ಕೊಂಡಿದ್ದು ಇವರೇ ಹೇಳ್ತಾರೆ, ನಿಮ್ಮನ್ನು ಹೀಗೆ ಬಂದು ಡಿಸ್ಮಿಸ್ ಮಾಡಿರಿ ಅವನ್ನ ಅಂತ ಹೇಳ್ತಾರೆ. ಯಾಕಂದ್ರೆ ಇವ್ನು ಗೊತ್ತಿದ್ದಿಲ್ಲ, ಅದಕ್ಕೆ ತೆಗೆದೋಗಿರಿ ಅಂತ ಹೇಳ್ತಾರೆ. ಅಲ್ಲ, ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಬಂದಿರ್ಬೋದು, ನನಗೆ ಗೊತ್ತಿರಲಿಲ್ಲ ಅಷ್ಟೇ. ಸಂಸ್ಥೆ ಪಡಿಬೇಕಾದ್ರಿಂದ ಜಸ್ಟ್ ರಿಮೂವ್ ಅಂತ ಹೇಳ್ತಾರೆ. ಯಾಕೆ ಅವ್ರಿಗೆ ಬೇಕಾದ ಗುಣ ಅಷ್ಟೇ. ತಾನೇ ಮಾಡಿ ಸ್ವಯಂಕೃತ ಅಪರಾಧ ಅಂದ್ರೆ ಇದೇನೆ, ಸ್ವಯಂಕೃತ ಅಪರಾಧ. ಇವತ್ತು ಸಾಮಾನ್ಯವಾಗಿ ನಾವು ಏನು ಹುಡುಕ್ಬೇಕಾಗಿಲ್ಲ, ನಮ್ಮ ತಪ್ಪು ಇಲ್ಲೇ ಸಿಕ್ಬಿಡುತ್ತೆ ಹುಡುಕಿದಾಗ. ನೋಡಿದ್ರೆ ಬಿಡಿ, ಯಾರು ಬೇಕಾಗಿಲ್ಲ, ನಾವೇ ಮಾಡಿ ತಪ್ಪೆ ಒಪ್ಕೊಂಡು ನಾವು ಒಪ್ಕೊಳ್ಳಲ್ಲ. ಜನರಲ್ಲಿ ಏನು ಮಾಡ್ತೀವಿ ಅಂದರೆ, ಯಾರ್ದೋ ದೇವ್ರ ಮೇಲೆ ಹಾಕ್ಲಿಕ್ಕೆ ಟ್ರೈ ಮಾಡ್ತೀವಿ ಆದಷ್ಟು. ಹುಡ್ದರ್ಸಿ ಯಾರು ಸಿಕ್ಕರೋ ಅವ್ರ ಮೇಲೆ ಹಾಕ್ಬಿಡ್ತಾರೆ. ತಪ್ಪು ಅಕ್ಸೆಪ್ಟ್ ಮಾಡ್ಬೇಕಾದ್ರೆ ನಾ ಮಾಡಿದ ತಪ್ಪು ಹೌದು, ಪಿತೃಮಾತೃ ದೋಷ. ಈಗ ನಮ್ಗೆ ಅರ್ಥ ಆಗುತ್ತೆ. ಅವ್ರಿಗೆ ತಂದೆ ತಾಯಿ ಏನು ಮಾಡ್ತಾರೆ, ನಾವು ಇಷ್ಟ ಬಂದ ಕುಳಿತಿದ್ವಿ, ಇವ್ರು ಯಾರು ನಮ್ಮನ್ನು ಕೇಳೋದಕ್ಕೆ ಅಂದರೆ, ಮುಂದಿನ ಮಕ್ಳಿಗೆ ಕೇಳ್ತಾರೆ, ನಾಳೆ ನೀವು ಮಾಡಿದ್ರೆ ಹಣೆ ಬರ ಅನುಭವಿಸ್ತಿದ್ದೀವಿ ನಾವು ಅಂತ ಕೇಳ್ತಾರೆ. ಮುಂದಕ್ಕೆ ಒಂದು ಕಾಲಕ್ಕೆ ಬರ್ಬೋದು, ಕೇಸ್ ಹಾಕ್ಬೋದು. ಅವ್ರು ಮಾಡಿದ ತಪ್ಪಿ ನಾವು ಅನುಭವಿಸ್ತಾ ಇದ್ದೇವೆ ಇವತ್ತು, ಅದರಿಂದ ಅವ್ರಿಗೆ ಪರೀಕ್ಷೆ ಮಾಡಿ ಅಂತ ಕೇಳ್ಬೋದು. ಆ್ಯಕ್ಚುಲಿ ಅರ್ಥ ಆಯ್ತಾ? ನಾವು ಮಾಡಕ್ಕೆ ಹೇಳಿ ಬರೀ ಹಿಂದಿನವ್ರು ಹಾಗಿರಲಿಲ್ಲ, ಇವ್ರು ಮಾಡಿದ್ದಕ್ಕೆ ನಾವು ಅನುಭವಿಸ್ತಾ ಇದ್ದೆ. ಆ ರೀತಿಯೇ ಆಗಿದೆ. ಹುಟ್ಟಿದ ಮಗು ಪಾಪ, ಅವನು ಬ್ಲಡ್ ಕ್ಯಾನ್ಸರ್ ಎಲ್ಲಿಂದ ಬಂತು? ಅವನ ತಾತ ಚೈನ್ ಸ್ಮೋಕರು. ನೋಡಿ, ಒಂದು ಗ್ಯಾಪ್ ಬಿಟ್ಟು ಇವನಿಗೆ ಬಂದು ಮತ್ತೆ ಅಂದರೆ ಏನೂ ಇಲ್ಲ ಅಂತ ಹೇಳಕ್ಕೆ ಬರೋದೆಲ್ಲ ಬಂದೇ ಬರುತ್ತೆ. ಇವತ್ತು ಯಾವುದೋ ರೀತಿಯಲ್ಲಿ ತಪ್ಪುಗಳಿಗೆ ಕಾಂಪನ್ಸೇಷನ್ ಕ್ಲೇಮ್ ಮಾಡ್ತಾರಲ್ಲ, ಆ ಕಾಲ ಬಂದರೆ ನಮ್ಮಲ್ಲಿ ಅದು ಇಲ್ಲೇ ಇಲ್ಲ. ಬೇರೆ ದೇಶದಲ್ಲಿ ಭಾರಿ ಕಷ್ಟ ಅದೆಲ್ಲ ಕೊಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಏನು ಮಾಡ್ತಾರೆ ಅಂತ, ಅದಕ್ಕೆ ಹೆವಿ ಪೆನಾಲ್ಟಿ. ಯಾರೊಬ್ರು ಹೇಳಿ ಲೋನ್ ಮಾಡಿ ಅವ್ರ ದೇಶ ಕೊಡಬೇಕಂತ, ಕೊಡದೆ ಹೋದರೆ ಡಬಲ್ ಟ್ರಿಬಲ್ ಆಗುತ್ತೆ ಅದು ಮತ್ತೆ ಇಮಿಡಿಯೇಟಾಗಿ. ನಮ್ಮಲ್ಲಿ ಹೊಸರು ಕೊಟ್ಟು ಸಾಕು ಮಾಡ ಪುಣ್ಯ ಹೋಗ್ಬಿಡು ಅಂತ ಹೇಳ್ತೀವಿ ನಾವು. ಅಲ್ಲಿ ಹಾಗಲ್ಲ, ಡೇ ಬೈ ಡೇ ಅದು ಇದು ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಸ್ಟ್ರಿಕ್ಟ್. ಲಾಸ್ ಅಂದರೆ ಲಾಸ್. ದಾರಿಯಲ್ಲಿ ರಿಪೇರಿ ಮಾಡಲಿಲ್ಲ, ಯಾರು ಆಕ್ಸಿಡೆಂಟ್ ಆಯಿತು, ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಕಾರ್ಪೊರೇಷನ್ ಮೇಲೆ ಕೇಸ್, ಗೌರ್ಮೆಂಟ್ ಕೇಸ್ ಹಾಕ್ತಾರೆ. ಅವ್ರು ಕೊಡಲೇಬೇಕು ಕಾಂಪನ್ಸೇಷನ್. ಯಾಕೆ ಮಾಡಲಿಲ್ಲ ನಿಮಗೆ? ನಮ್ಮಲ್ಲಿ ಯಾಕೆ ಮಾಡಿದ್ರಿ ಅಂತ ಕೇಳ್ತಾರೆ. ಆ ಥರ ಯಾಕೆ ಮಾಡಿದ್ರಿ, ನೀವು ಬಿದ್ದಿರ್ತದೆ 4 ದಿವಸ ಅಂತ. ಅಂದರೆ ಉಲ್ಟಾ ಪಲ್ಟಾ ಇದೆ ಎಲ್ಲ ಕೊಟ್ಟು. ಕೆಲವೆಲ್ಲ ಬೇರೆ ಓದ್ಬೇಕು ನೀವು, ಬೇರೆ ದೇಶದಲ್ಲಿ ಅವರು ಮೇಲೆ ಹೋದಷ್ಟು ಸಿಂಪಲ್ ಆಗಿಬಿಡ್ತಾರೆ. ಗೊತ್ತಾಯ್ತಾ? ಸೈಕಲ್ ಮೇಲೆ ಹೊಡೆದು ಅವನೋ ಒಬ್ಬ ಪ್ರೆಸಿಡೆಂಟ್ ಆಫ್ ದಟ್ ಕಂಟ್ರಿ ಸೈಕಲ್ ಮೇಲೆ ಹೊಡೆತಾರೆ. ಅದಿದೆ, ಅದೆಲ್ಲ ಇದೆ. ಕೆಲವರು ಇದಕ್ಕೊಂಡು 10 ಲಾಫಿ ನಡ್ಕೊಂಡೇ ಹೋಗ್ಬಿಡ್ತಾರೆ ಅಂತ. ಇವ್ರು ಇಲ್ಲಿಂದ ಅಲ್ಲಿಗೆ ಕಾರ್ ಬೇಕು, ಇದರಿಂದ ಅದಕ್ಕೆ ಕಾರ್ ಪಕ್ಕಕ್ಕೆ ಕಾರ್ ಬೇಕು. ಇದು ಅವ್ರಾಗ ನಡ್ಕೊಂಡು ಹೋಗ್ತೀನಿ ನಾನು. ಎಷ್ಟು ಜನ ಮೆಟ್ರೋದಲ್ಲಿ ಓಡಾಡ್ತಾರಂತೆ ಕೆಲವು ಪ್ರೈಮ್ ಮಿನಿಸ್ಟರ್ಗಳು ಮೆಟ್ರೋದಲ್ಲಿ. ಅರ್ಥ ಆಯ್ತಾ? ಮೆಟ್ರೋದಲ್ಲಿ ಇವನು ಏನು ಸಾಲಾರು ಮಾಡಿ ರಿಕ್ಷಾ ಮಾಡ್ತಾರೆ, ಕಾರ್ ಮಾಡ್ತಾರೆ, ಹತ್ತೋದಿಲ್ಲ. ತನ್ನ ಮರ್ಯಾದೆ ಪರಿಸ್ಥಿತಿ ಗೊತ್ತಾ? ಅದು ಮರ್ಯಾದೆ ಇರೋದು ಅದರಲ್ಲ, ಯಾವುದರಲ್ಲಿ? ಅವನ ಕ್ವಾಲಿಟಿಯಲ್ಲಿ ಮರ್ಯಾದೆ ಇರೋದು. ಇವೆಲ್ಲ ಶೋಗಳು ಅಷ್ಟೇ. ಆ ಕೆಲಸ ಪೋಸ್ಟಿಗೆ ಇರುವ ಇಲ್ಲ ಅಂತ ಮಾಡಬೇಕಾಗತ್ತೆ. ಆ ಪೋಸ್ಟ್ಗೆ ದೊಡ್ಡ ಬಗ್ಲಿ ವಾಸ ಮಾಡೋದು ಇರೋ ಇಲ್ಲ, ರಾಷ್ಟ್ರಪತಿ ಏನು ಮಾಡೋಂಗಿಲ್ಲ ಅವನು. ಅದು ಇಷ್ಟಪಟ್ಟು ಮಾಡೋದಲ್ಲ, ಅದೆಲ್ಲ ಅದು ಪೋಸ್ಟ್ಗೆ ಅಟ್ಯಾಚ್ ಆಗಿರೋದು. ಅದು ಲೆಫ್ಟ್ ಹಿಮ್ಸೆಲ್ಫ್ ಹೇಗಿರ್ಬೇಕು ಅವನ ಸಾತ್ವಿಕ. ಇದೆಲ್ಲ ಏನು ತಮ್ಮ ಸಾಧನೆ. ಸಕರ್ಮತೋವ ಅಭಿಭವಂ ಪ್ರಯಾಂತಿ. ಅಭಿಭವ ಅಂದ್ರೇನು? ಅವೆಲ್ಲ ಸಬ್ಡ್ಯೂ ಆಗುತ್ತೆ, ಕೆಲಗೆಲ್ಲ ಡೌನ್ ಆಗಿಬಿಟ್ಟು ಡೌನ್ ಫಾಲ್ ಅದಿಷ್ಟು ಕೊಡ್ತು. ಆ್ಯಕ್ಚುಲಿ ಈಸ್ ಗ್ರೇಟ್. ಯಾವ ಯುಗದಲ್ಲಿ ಹುಟ್ಟಿದ? ವಾಲಿ ಬಗ್ಗೆ ಹೇಳ್ತಾರೆ. ವಾಲಿ ಏನು ಮಾಡಿ ಬೆಟ್ಟಗಳನ್ನ ಹೀಗೆ ಆಡ್ತಿದ್ದಂತೆ. ಬೆಟ್ಟಗಳೆಲ್ಲ ಚೆಂಡಾಡ್ದಾಗ ಹೀಗೆ 2 ಕೈಯಲ್ಲಿ ಬೆಟ್ಟ ಹಿಡ್ಕೊತಿದ್ದಂತೆ, ಈಗ ಆಡಿಸ್ತಾ ಇದ್ದ. ಅವೆಲ್ಲ ಸಂಗ್ರಾಮದ ಬಾಲ್ಮೀಕರಣದ ಸಂಗ್ರಾಮದಲ್ಲೂ ಬರೀತಾರೆ. ಹೀಗೆ ಆಟ ಆಡ್ತಿದ್ದಂತ. ಸಮುದ್ರ ನಡ್ಕೊಂಡು ಹೋಗ್ಬಿಡ್ತಿದ್ದ, ಎಷ್ಟೊತ್ತಲ್ಲಿ ನಡ್ಕೊಂಡು ಕ್ರಾಸ್ ಮಾಡ್ತಿದ್ದ ಎಷ್ಟೋ ಕಡೆ. ಅದು ಅಷ್ಟರ ಮಟ್ಟಿಗೆ ಇದಿತ್ತು. ಅದೇ ಅರ್ಜುನ ಅಷ್ಟಂತಿಲ್ಲ. ಈಗ ಯಾಕೆ ದೃಷ್ಟಾಂತ ಕೊಟ್ಟೆ ಅಂದರೆ, ವಾಲಿಯಾಗಿ ತ್ರೇತಾಯುಗ, ಅದು 24ನೇ ತ್ರೇತಾಯುಗ. ಇದು ಬಂದಿದ್ದು 28ನೇ ದ್ವಾಪರಯುಗ. ಅರ್ಜುನ ಫಿಸಿಕಲ್ ಸ್ಟ್ರೆಂತ್ಗೆ ಹೆಸರಾಗಿಲ್ಲ, ಗೊತ್ತಾಯ್ತಾ? ವಾಲಿ ಭಾರಿ ಹೆಸರು ಅದಕ್ಕೆ. ಯಾಕೆ? ಯುಗ ಅದು. ಆದರೆ ವಾಯುದೇವರಿಗೆ ನೋ ಚೇಂಜ್. ಹನುಮಂತನಾದರೂ ಅಷ್ಟೇ, ಭೀಮನಾದರೂ ಅಷ್ಟೇ, ಮಧ್ವಾಚಾರ್ಯರು ಅಷ್ಟೇ. ಯಾತಕ್ಕೆ? ಅವ್ರಿಗೆ ಅಫೆಕ್ಟ್ ಆಗಲ್ಲ. ಆಗ ಅವ್ರ ಗ್ರೇಟೆಸ್ಟ್ ಏನಂತ ಗೊತ್ತಾಗುತ್ತೆ. ಅದು ಸರ್ವಜ್ಞ ಮನ್ಯ ಮನವೇಕ್ಷ ಮತ್ತೆ ಅರ್ಥ ಆಗುತ್ತೆ. ಯಾವ ಕಾಲದಲ್ಲಿ ಹುಟ್ಟಿದ್ರು, ಯಾವ ಯುಗದಲ್ಲಿ ಹುಟ್ಟಿದ್ರು ಕೂಡ ಯಾರ ಜ್ಞಾನ ಅಫೆಕ್ಟ್ ಆಗೋದಿಲ್ಲ. ಅವ್ರು ಅವತಾರ ಮಾಡಬೇಕು. ಇದವ್ರಿಗೆ ಕೆಲಸ ಆಗಲ್ಲ. ಅದಕ್ಕೆ ವಾಯುದೇವ್ರನ್ನ ಕಳಿಸ್ಕೊಟ್ಟು. ಇವರು ಏನಾಗ್ತಿದ್ರು, ಇವಾಗ ಕರಪ್ಷನ್ ಹೇಳಕ್ಕೋ ತಾನೇ ಕರಪ್ಟ್ ಆದರೆ ಆಗೋ ಹಾಗೆ. ಆ್ಯಂಟಿ ಕರಪ್ಷನ್ ಕಳಿಸಿದ್ರು, ಇವನೇ ಕರಪ್ಟ್ ಆಗಿ ಹೋಗ್ಬಿಟ್ಟ. ಯಾರು ಕಳಿಸ್ಬೇಕೀಗ? ಯಾವ ಕಾಲಕ್ಕೆ ಕರಪ್ಟ್ ಆಗಬಾರ್ದು. ಆ ರೀತಿ ಆದರೆ ಪರ್ಪಸ್ ಸರ್ವಾಗಲ್ಲ. ಸೊ ಸರ್ವಜ್ಞಂ ಅನ್ಯಂ ಅನವೇಕ್ಷ ಸಕಾರ್ಯಂ ಸ್ಮೇರಾನನೋ ಭುವನ ಜೀವನ ಮಾಭಾಷೆ. ಸೊ ವಾಯುದೇವರು ಬಂದಿರೋದು ಎಷ್ಟು ಇಂಪಾರ್ಟೆಂಟೋ, ದೇವರು ಅವ್ರನ್ನೇ ಕಳಿಸಿರೋದು ಅಷ್ಟೇ ಇಂಪಾರ್ಟೆಂಟ್. ಗೊತ್ತಾಯ್ತಿಲ್ಲ? ಕೆಲ ಹೇಳ್ತಾರೆ ಒಳ್ಳೆಯವ್ರನ್ನ ಕಳಿಸಿಟ್ರಿ ಸ್ಟಾಫ್ನ,
ಭಾರಿ ಖುಷಿ ಆಯಿತು, ನಾವೆಲ್ಲ ಪರ ಸಾಲ್ವ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಆತ ಯಾವನ್ನ ಕೆಲಸಕ್ಕೆ ಬಾರದ ಕೆಲಸ ಬಯಸ್ಕೋಬೇಕಾಗ್ತದೆ. ದೇವರು ಸರ್ವಜ್ಞ ಅಂತ ಇವ್ರನ್ನ ಗುರುತಿಸ್ಬೇಕಾದ್ರೆ ದೇವ್ರು ಏನಾಗಿರ್ಬೇಕು? ಪರಮ ಸರ್ವಜ್ಞನಾಗಿರ್ಬೇಕು. ಎಸ್ ಸರ್ವಜ್ಞ ಸರ್ವವಿದ್ಯೆ. ಅದಕ್ಕೆ ಎಲ್ಲ ಬಿಟ್ಟು ಹನುಮಂತನ್ನೇ ರಾಮದೇವರು ಆಳ್ಸಿ ಕಳಿಸಿದ್ರು ಅಂದರೆ ಏನರ್ಥ ಅದಕ್ಕೆ? ಹನುಮಂತನ ಯೋಗ್ಯತೆ ಎಷ್ಟು ದೊಡ್ಡದು ಒಂದು ಮುಖ್ಯನೋ, ಕುರಿಸಿದ ರಾಮದೇವರದು ಅಷ್ಟೇ ಶ್ರೇಷ್ಠ. ಉಳಿದವ್ರು ಯಾರಿಗೋದು ಗೊತ್ತಿಲ್ಲ, ಅವರಿಬ್ಬರಿಗೆ ಗೊತ್ತಿಲ್ಲ. ಸರ್ವೋತ್ತಮನಾಗಿ ರಾಮ, ಜೀವೋತ್ತಮನಾಗಿ ಹನುಮಂತ. ಇವೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಎಷ್ಟೆಷ್ಟು ಚೇಂಜಸ್ ಇರುತ್ತೆ ಗೊತ್ತಾಗುತ್ತೆ. ಗುಣ ಹಾಂ ಯಾರ್ದು? ಇವ್ರದ್ದು ರಾಮಾಯಣ 28ನೇ 24ನೇ ದ್ವಾಪರ ಯುಗ ಅಂದರೆ 24ನೇ ಮಹಾಯುಗದಲ್ಲಿ ದ್ವಾಪರ ಯುಗ, ತ್ರೇತಾಯುಗ. ಇದು 28ನೇ ದ್ವಾಪರ ಯುಗ. ಒಂದು ಸೈಕಲ್ ಅದು, ಒಂದು ಸರ್ತಿ 4 ಸುತ್ತಿದ್ರೆ ಒಂದು, 24ನೇ ಸರಿ ಸುತ್ತಿದ್ದು. 70 ಅಲ್ಲ 24. ಮನ್ವಂತರ ಲೆಕ್ಕ, ಮನ್ವಂತರದಲ್ಲಿ ಲೆಕ್ಕ ಹಾಕ್ಬಿಟ್ಟ, ಬೇರೆ ಅಲ್ಲ. ಇಷ್ಟ ಆಯ್ತು. ಆದ್ದರಿಂದ ನಾವು ಆಗಿಂದ ಅರ್ಥ ಮಾಡಿಕೊಂಡು ಜನ್ಮ ಯಾಕೆ ಹೇಳೋದು ನಾವು? ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೇ ಜನ್ಮದಲ್ಲೇ ನಾವು ಆಗಬೇಕು ಅಂತ ಕೇಳಿದ್ರೆ ವೈಷ್ಣವರಾಗಿ ಹುಟ್ಟಬೇಕು ಅಂತ ಅರ್ಥ. ಮತ್ತೆ ಓದೋ ಯೋಗ ಬರಬೇಕು ಅಂತ ಅರ್ಥ. ತಂದೆ ತಾಯಿ ಏನಾಗಿರ್ಬೇಕಾಗ ಶುದ್ಧ ವೈಷ್ಣವನಾಗಲಿಕ್ಕೆ ಅವರು ವೈಷ್ಣವರೇ ಆಗಿರ್ಬೇಕು. ಅವ್ರ ತಂದೆ ತಾಯಿ ಮತ್ತೆ ವೈಷ್ಣವರಾಗಿರ್ಬೇಕು. ಅವ್ರು ಮತ್ತೆ ವೈಷ್ಣವ. ಒಂದು ಸರ್ತಿ ಹೆಚ್ಚು ಕಡಿಮೆ ಏನಾಗುತ್ತೆ ಅಲ್ಲಿಗೆ ಆಗಲಿ ಒಂದು ಕ್ವಾಲಿಟಿ ಹೋಯ್ತು ಅಲ್ಲಿ. 7 ತಲೆ ನಮ್ಗೆ ಗೊತ್ತಿರೋದಷ್ಟೇ, ಇಲ್ಲೂ ಕೂಡ ಗೊತ್ತಾದರೆ ಹಿಂದಿಂದ ಹುಡುಕ್ತಾ ಹೋಗ್ಬೇಕಾಗ. ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ಗುಣಾಸ್ತು ಕಾಲಾತ್ ಪಿತೃಮಾತೃ ದೋಷಾತ್ ಸ್ವಕರ್ಮತೋವ ಅಭಿವಾ ಅಂತ ಹೇಳಿದ್ರಿಂದ ಕೆಲವು ಸರ್ತೆ 4 ಸೇರ್ಬೋದು ಕೆಲವರಿಗೆ 2 ಸೇರ್ಬೋದು, 1 ಸೇರ್ಬೋದು. ಅರ್ಥ ಆಯ್ತಾ? ಅದಕ್ಕೆ ವಾ ಅಂತ ಯಾತಕ್ಕೆ ಹಾಕಿದ್ರು ಅಂದರೆ ಅದು 6 ಅಂತಲ್ಲ, ಕೆಲವರಿಗೆ 6, ಕೆಲವರಿಗೆ ವಾ ಶಬ್ದಕ್ಕೆ ಅಂತನೂ ಅರ್ಥ, 6 ಅಂತನೂ ಅರ್ಥ. ಅಂಡ್ ಆರ್ ಅದನ್ನ ಆಚಾರ್ಯ ಬರೆಯೋ ಸ್ಟೈಲು ಅಷ್ಟು ವಂಡರ್ಫುಲ್. ರಾಯರು ಜೈತೀರ್ಥರ ಬಗ್ಗೆನೇ ಪ್ರತಿವಾಕ್ಯಂ ಪ್ರತಿಪದಂ ಅನೇಕ ಆಕೂತ ಕಲ್ಪಿತ ಅಂತ ಕರೆದಾಗ ಅವು ಎಷ್ಟು ಕೋಟಿ ಜೈತೀರ್ಥರಿಗಿಂತ ಮೇಲಿದ್ದಾರೆ ಆಚಾರ್ಯ, ಹೌದಲ್ಲ? ಅಂತ ಅವ್ರ ಮಾತು ಎಷ್ಟಿರಬೇಕು ನೋಡ್ಕೋಬೇಕು. ಹೌದು. ಸಾಮಾನ್ಯವಾಗಿ ಇದಕ್ಕೆಲ್ಲ ನೋಡೋದು ತಂದೆ ಕಡೆ ಮಾತ್ರ. ಯಾವುದಕ್ಕೆ? ಈ ಸಪಿಂಡ ಇರುವಂಥ ಲೆಕ್ಕ ಹಾಕಬೇಕಾದ್ರೆ ಆ ಕಡೆ ನೋಡಲ್ಲ, ಇದು ಮಾತ್ರ ನೋಡ್ತಾರೆ. ಅದಕ್ಕೆ ಇದಕ್ಕೆ ತಗೊಳ್ಳುವಾಗ 2 ತಗೋಬೋದು. ಕೆಲವಕ್ಕೆ 2 ಕೌಂಟ್ ಆಗ್ತಾರೆ. ಶ್ರೋತ್ರಿಯ ಅಂತ ಕರಿಬೇಕಾದ್ರೆ ತಾಯಿ ಕಡೆ ನಾವು ತಂದೆ ಕಡೆನೂ ಆಗ್ಬೋದು. ಅರ್ಥ ಆಯ್ತಾ? ಗೊತ್ತಾಯ್ತಾ? 2 ಆಗಿದ್ರೆ ಭಾರಿ ಶ್ರೇಷ್ಠ. ಅವೇ ಯಾರಿಗೆ ಅದು ಹೇಳಿದ ಎಕ್ಸೆಪ್ಷನ್ ಅವೆಲ್ಲ ಕೂಡ ಯಾವುದಕ್ಕೆ ಬರಲ್ಲ. ಅದೆಲ್ಲ ಒಬ್ರೊಬ್ರು ಆಲ್ಟರ್ನೇಟ್ ಆಗ್ತಾ ಇದ್ರು. ಕಶ್ಯಪರು ಯೋಗ್ಯರು, ಹಿರಣ್ಯಕಶ್ಯಪು ಅಯೋಗ್ಯ, ಪ್ರಹ್ಲಾದ ಅಯೋಗ್ಯ, ಆತ ಮಗ ಇವನ ಅಯೋಗ್ಯ, ಬಲಿ ಚಕ್ರವರ್ತಿ ಮತ್ತೆ ಯೋಗ್ಯ, ಅವ್ರು ಒಬ್ಬರಾದನು ಒಬ್ರು. ಅದು ಎಕ್ಸೆಪ್ಷನ್, ಅದು ಎಲ್ಲದಕ್ಕಲ್ಲ. ಅದು ಅನಂತ ಶೀರ್ಷೋ ಲಯೋ ಭವೇ ಅಲ್ಲಿಗಿರಲಿ. ಗೊತ್ತಾಗಿದೆ, ನಾಳೆ ನೋಡೋಣ. ಅಂದರೆ ಪ್ರತಿಯೊಂದು ಪದದಲ್ಲೂ ಅಷ್ಟೇ ಗೊತ್ತಾಗಿದ್ದರಿಂದ ತಾರತಮ್ಯ ಹೆಚ್ಚು ಕಡಿಮೆ ಆದರೆ ಅದಕ್ಕೊಂದು ಕಾರಣ ಇರುತ್ತೆ ಅಂತ ಆಯ್ತು.